ನಮಸ್ಕಾರ ಎಲ್ಲರಿಗೂ. ಇವತ್ತು ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ಹುಳಿ ಮಾಡೋಣ ಅಂತ ಬರ್ರಿ. ಮೊದಲಿಗೆ ನಾನು ಇಲ್ಲಿ ಏನು ಮಾಡೀನಿ ಅಂತಂದ್ರೆ 1 ಕಪ್ ತೊಗರಿಬೇಳೆ ತೊಗೊಂಡು ಅದನ್ನು ತೊಳೆದು ಇಟ್ಕೊಂಡೀನಿ. ಅದಕ್ಕೆ ಬೆಳ್ಳುಳ್ಳಿ, ಸಣ್ಣ ಹೆಚ್ಚಿಟ್ಟುವಂಥ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಹಾಕ್ಕೊಂಡೀನಿ. ಮತ್ತು ಅದಕ್ಕೆ 1 ಚಮಚಿ ಅರ್ಶಿನದ ಪುಡಿ, 1 ಚಮಚಿ ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡೀನಿ. ಆಮೇಲೆ ಸಣ್ಣ ಹೆಚ್ಚಿಟ್ಟಿರುವಂಥ ಪಾಲಕ್ ಸೊಪ್ಪನ್ನ ಹಾಕೀನಿ. ಆಮೇಲೆ ನೀರು ಹಾಕ್ಕೊಂಡು ಎಲ್ಲವನ್ನೂ ಕೈಯಾಡಿಸಿ ಕುಕ್ಕರ್ ಸೀಟಿ ಹೊಡೆಸ್ಬೇಕು. ಅದನ್ನು ಇದು ಕುಕ್ಕರ್ ಸೀಟಿ ಹೊಡೆಸಿದ ಬ್ಯಾಳಿನ ಏನು ಮಾಡ್ಬೇಕು, ಚೆಂದಾಗಿ ಒಮ್ಮೆ ಎಲ್ಲವನ್ನೂ ಕಡ್ಕೋಬೇಕು. ಅದನ್ನು ಅಂದ್ರೆ ಅವೆಲ್ಲ ಮಿಕ್ಸ್ ಆಗ್ತಾವೆ. ಆಮೇಲೆ ಇದು ವೆರಿ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅದ. ಇದನ್ನು ಚಪಾತಿ ಜೊತೆಗಾದರೂ ತಿನ್ಬೋದು, ಅನ್ನದ ಜೊತೆಗಾದ್ರೂ ತಿನ್ಬೋದು. ಇಲ್ಲಿ ಬಾಣಲೆ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡೀನಿ. ಸಾಸಿವೆ ಚಟಾಪಟ ಅಂದಮೇಲೆ ಅರ್ಶಿನ ಪುಡಿ, ಹಿಂಗೆ, ಆಮೇಲೆ ಕರಿಬೇವು ಹಾಕ್ಕೋಬೇಕು. ಇವನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾವು ಕಡ್ದು ಇಟ್ಕೊಂಡ್ರೆ ಬ್ಯಾಳಿನ ಇದಕ್ಕೆ ಹಾಕ್ಬೇಕು. ಇದು ವೆರಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೊಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಹಾಕ್ಕೊಂಡು ಕೈ ಆಡಿಸ್ಕೋಬೇಕು. ಇದನ್ನು ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡೀನಿ. ಇದಕ್ಕೆ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೀನಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಮಸ್ತ್ ಆಗ್ತದೆ. ಆಮೇಲೆ ಹಸಿ ಕೊಬ್ಬರಿ ಹಾಕ್ಕೋಬೇಕು. ಇವನ್ನೆಲ್ಲನೂ ಹಾಕ್ಕೊಂಡು ಕೈ ಆಡಿಸಿ ಚಲೋತ್ನಾಗ ಕುದಿಲಿಕ್ಕೆ ಕೈ ಬಿಡಬೇಕು. ಅದನ್ನು ನಾನು ಕುದಿಲಿಕ್ಕೆ ಕೈ ಬಿಟ್ಟೀನಿ. ಅಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ಹುಳಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ. ಪಾಲಕ್ ಸೊಪ್ಪಿನ ಹುಳಿ ರೆಡಿ ಅದ. ಥ್ಯಾಂಕ್ ಯು.